ತಗೊಳ್ಳೋದು ಹೆಂಗೆ ಅಂತ ಗೊತ್ತಾಗೋಗುತ್ತೆ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ನ ಗುಣಿಸೋದು ಭಾಗಿಸೋದು ಬರುತ್ತೆ, ಹೌದಾ? ಅದರ ಬರತ್ತೆ ಹೇಳ್ಕೊಡ್ತೀವಿ. ಬಟ್ ಇವಾಗ ಡೈರೆಕ್ಟ್ ಫ್ರಾಕ್ಷನ್ಸ್ ಮಾಡ್ಬೇಕಾದ್ರೆ ಏನೆಲ್ಲ ಗೊತ್ತಿರಬೇಕು. ಐ ಶುಡ್ ನೋ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, LCM, HCF ಎಲ್ಲ ಗೊತ್ತಿರಬೇಕು. ಫ್ರಾಕ್ಷನ್ಸ್ ಮಾಡ್ಬೇಕಾದ್ರೆ ಐ ಶುಡ್ ನೋ ಆಲ್. ಅದರಲ್ಲಿ LCM HCF ಕ್ರಿಟಿಕಲ್ ಆಗಿಂದ ಅದಕ್ಕೆ ಮಾತ್ರ ಇರಬೇಕು. ಏನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ? ಯು ಆರ್ ಎಕ್ಸ್ಪರ್ಟ್ಸ್ ಆಫ್ ಮಲ್ಟಿಪ್ಲಿಕೇಶನ್, ಯು ಆರ್ ಎಕ್ಸ್ಪರ್ಟ್ಸ್ ಆಫ್ ಡಿವಿಷನ್. ಡಿವಿಷನ್ ಬೆಳಗ್ಗೆ ಮಾಡಿದ್ರಿ. ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಲಾಸ್ ಉಪಯೋಗಿಸ್ತಾ ಇದ್ದಾರೆ. ದೇ ಆರ್ ಕಾಲ್ಡ್ ಲಾಸ್ ಆಫ್ ಇಂಡಿಸೀಸ್. ಏನಂತ ಕರೀತಾರೆ? ಲಾಸ್ ಆಫ್ ಇಂಡಿಸೀಸ್. ಏನದು? a to the power of m into a to the power of n is equal to a to the power of m plus n. ಇದನ್ನ ಗುಣಿಸಬೇಕಾದ್ರೆ ಕೊಡ್ತೀವಿ. ಆ a ಅನ್ನೋ ಜಾಗದಲ್ಲಿ ಎಕ್ಸ್ಪ್ರೆಷನ್ ಏನಿದೆ? x plus a to the power of m into x plus a to the power of n ಅಂದ್ರೆ ಏನಾಗುತ್ತೆ? x plus a to the power of whether it is a variable or an expression, if it is raised to the power, when you multiply, ಮತ್ತೆ again ಏನ್ ಲಾ ಉಪಯೋಗಿಸ್ತೀವಿ? ಇಂಡೆಕ್ಸ್ ಲಾ ಅಥವಾ ಲಾಸ್ ಆಫ್ ಇಂಡಿಸೀಸ್ ಅಂತ. ಹಾಗೇನೆ a to the power of m divided by a to the power of n ಅಂದ್ರೆ a to the power of n. ಸೊ ಇದನ್ನ ನಾವು ಡಿವೈಡ್ ಮಾಡಬೇಕಾದ್ರೆ ಉಪಯೋಗಿಸ್ತಾ ಇದ್ದೀವಿ. ಹಾಗೆ x plus a to the power of m divided by x plus a to the power of n ಅಂತಿದ್ರೆ x plus a to the power of n minus n. ಇನ್ನೊಂದಾಗಿದೆ a to the power of m whole to the power of n ಅಂದ್ರೆ a to the power of m plus n ಅಂತ ಹೇಳ್ತಾರಲ್ಲಪ್ಪ, m into n ಅಂತ m n ನನಗೆ ಸಾಕು. m n ಅಂದ್ರೆ m into n ಅಲ್ಲ. m n ಅಂದ್ರೆ ಏನಿದೆ? m into n. ಸೊ ಇದು ಬಹಳ ನಾವು ಗುಣಿಸೋದು ಭಾಗಿಸೋದು ಆಲ್ಜಿಬ್ರಾ. ಈಗ ಕೂಡೋದು ಕಳೆಯೋದು ಮಾಡಬೇಕಾದ್ರೆ ಫ್ರಾಕ್ಷನ್ಸ್ ಇದ್ರೆ LCM HCF ಬೇಕು. ಯಾರು ಸಿಕ್ಕಾಪಟ್ಟೆ ಏನಿದೆ ಈಗ ಫ್ರಾಕ್ಷನ್ ಅಲ್ಲಿ? ಎರಡು ಫ್ರಾಕ್ಷನ್ ಇದೆ. ಈ ಫ್ರಾಕ್ಷನ್ ಹೆಂಗಿದೆ? We should learn to first in mathematics observe the pattern, identify the nature of the item. ಬಹಳ ಇಂಪಾರ್ಟೆಂಟ್. ಇದೆಲ್ಲ ಸಿಂಪಲ್ ಲೆಕ್ಕದಲ್ಲಿ ಬಹಳ ಬೇರೆ ಕಲಿಸ್ಬಿಡುತ್ತೆ. ಬಟ್ ಆ ಪ್ರೊಸೀಜರ್ ನ ಮೈಂಡ್ ಅಲ್ಲಿ ಮಾಡ್ಕೊಂಡು ಪ್ಯಾಟರ್ನ್ ಅಂತಂದ್ರೆ ಫ್ರಾಕ್ಷನ್ ಅಲ್ಲಿ ಏನಿರುತ್ತೆ? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್. ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ ಅಂದ್ರೆ ಏನಿರ್ಬೋದು? ನ್ಯೂಮರಲ್ as well as variable and expression. And ಏನಿರ್ಬೋದು? ಸೊ ಪ್ಯಾಟರ್ನ್ ಅನ್ನು ಫಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದರಲ್ಲಿ ಫ್ರಾಕ್ಷನ್ ಅಲ್ಲಿ ಎಷ್ಟು ಫ್ರಾಕ್ಷನ್ ಇದೆ? ಇದರಲ್ಲಿ ಈ ಕೂಡೋದಕ್ಕೆ ಎಷ್ಟು ಫ್ರಾಕ್ಷನ್ ಕೂತಾಗಿದೆ? ಎರಡು ಫ್ರಾಕ್ಷನ್ ಇದೆ. ಫಸ್ಟ್ ಫ್ರಾಕ್ಷನ್ ಅಲ್ಲಿ ಏನಿದೆ? ಅದು ಟೈಪ್ ಆಫ್ ಫ್ರಾಕ್ಷನ್ ಯಾವ ತರ ಇದೆ? ನ್ಯೂಮರೇಟರ್ ಹ್ಯಾಸ್ ಓನ್ಲಿ ನ್ಯೂಮರಲ್, ಡಿನಾಮಿನೇಟರ್ ಹ್ಯಾಸ್ denominator has expression. So ಈ ತರ ಇದ್ದಾಗ ನಮಗೆ ಡಿನಾಮಿನೇಟರ್ ಎಕ್ಸ್ಪ್ರೆಷನ್ ಇರೋದ್ರಿಂದ ಆಲ್ಜಿಬ್ರಾಯಿಕ್ ಪ್ರಿನ್ಸಿಪಲ್ ಆಫ್ ಫೈಂಡಿಂಗ್ LCM ಉಪಯೋಗಿಸಬೇಕು. ಆಲ್ಜಿಬ್ರಾಯಿಕ್ ಮೆಥಡ್ ಆಫ್ ಫೈಂಡಿಂಗ್. ಸೊ LCM ಯಾವ ಟರ್ಮ್ ಕಂಡುಹಿಡಿಯಬೇಕು? ಈಗ ಎಕ್ಸ್‌ಪ್ರೆಸ್ ಟು ಮತ್ತೆ ಎಕ್ಸ್‌ಪ್ರೆಸ್ ಟು. therefore LCM ಏನಾಗುತ್ತೆ? ಈಗ ಎಕ್ಸ್‌ಪ್ರೆಸ್ ಟು into ಸೊ ಸೀದಾ ಅಷ್ಟೇ ಬಂದ್ಬಿಡ್ತೀವಿ. LCM equals denominator. Now LCM ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ? ಫ್ರಾಕ್ಷನ್ ಅಲ್ಲಿ we check the denominators. So ಆದ್ದರಿಂದ ನಾನು ಫಸ್ಟ್ ಪ್ರಾಬ್ಲಮ್ ಅಲ್ಲಿ LCM of the denominator ಫ್ರಾಕ್ಷನ್ ಕೂಡಬೇಕಾದ್ರೆ ಕಲಿಬೇಕಾದ್ರೆ ಏನು ಬೇಕು ನಮಗೆ? LCM of denominator ಒಂದು ಎಕ್ಸ್‌ಪ್ರೆಸ್ ಇದೆ, ಇನ್ನೊಂದು plus 3. Therefore equals x plus 2 into x plus 2 into
therefore ಅದನ್ನ ನಾನು ಬರ್ಕೋತೀನಿ ಇವಾಗ x plus 2 into x plus 3 ಅಂತ ಬರ್ಕೊಂಡ್ರೆ ನೆಕ್ಸ್ಟ್ ಏನು ಕೆಲಸ ಮಾಡ್ಬೇಕು ನಾನು ಪ್ರತಿ ಟರ್ಮಿನ ನ್ಯೂಮರೇಟರ್ ಇಂದ ಏನು ಗುಣಿಸಬೇಕು I should multiply by a quotient. Quotient ಅಂದ್ರೆ ಭಾಗಾಂತರ. ಹೆಂಗ್ ಬರುತ್ತದು? Dividing the LCM by denominator of the term. Dividing the LCM by denominator of the term. ಯಾವುದು LCM ಇದೆಯೋ ಅದನ್ನ ಫ್ರಾಕ್ಷನ್ ಅಲ್ಲಿ ಏನು ಡಿನಾಮಿನೇಟರ್ ಇದೆಯೋ ಅದರಿಂದ ಡಿನಾಮಿನೇಟರ್ ಏನಂತೀರ ಕನ್ನಡದಲ್ಲಿ? ಛೇದ. LCM ಗೆ ತುಂಬಾ ಸಾಮಾನ್ಯ. ಆ LCM ನ ಛೇದ ಯಾವ ಫ್ರಾಕ್ಷನ್ ಇದೆ ಅದರ ಛೇದದಿಂದ ಭಾಗ. ಡಿನಾಮಿನೇಟರ್ ಸೊ ಭಾಗದಾಗ ಏನು ಬರುತ್ತೆ ಫಸ್ಟ್ x plus 2 ಹೊರಡುತ್ತೆ x plus 3 ಉಳಿಯುತ್ತೆ ಹೌದಾ. ನೆಕ್ಸ್ಟ್ ಫ್ರಾಕ್ಷನ್ ಇಂದ ಇನ್ನೊಂದು ಫ್ರಾಕ್ಷನ್ ಮಧ್ಯೆ ಏನ್ ಸೈನ್ ಇರುತ್ತೋ ಅದನ್ನ ಇಲ್ಲಿ ಮಾಡೋದು ಅಂದ್ರೆ ನ್ಯೂಮರೇಟರ್ ನಲ್ಲೂ ಆಡ್ ಮಾಡಬೇಕು. ಸೆಕೆಂಡ್ ಫ್ರಾಕ್ಷನ್ ಇಂದ ಡಿನಾಮಿನೇಟರ್ ಅಥವಾ ಛೇದ ಯಾವುದು x plus 3 ಅದರಿಂದ LCM ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ ಕ್ವೋಷಿಯಂಟ್ ಏನು ಉಳಿಯುತ್ತೆ therefore ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ ಇಲ್ಲಿ ಇದು x plus 3 plus x plus 2 ಬರುತ್ತೆ ಹೌದಾ. ಒಂದಿಂದ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟೇ ಬರ್ತಾನೆ. ಸೊ ಇವಾಗ ಏನು ಬರ್ತೀವಿ ನೋಡಿ ಇವಾಗ ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ನಲ್ಲಿ ನಾವು ಸಿಂಪ್ಲಿಫೈ ಮಾಡಬೇಕಾದ್ರೆ ಕೂಡ ಲೆಕ್ಕ ಬಂತು ಕಳೆಯೋದಿದ್ರೆ ಕಳೆಯೋ ಲೆಕ್ಕ ಬರುತ್ತೆ. ಸೊ ಕೂಡ ಕಳೆಯೋ ಲೆಕ್ಕ ಮೇಲ್ಗಡೆ ನ್ಯೂಮರೇಟರ್ ನಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ನ ಕೂಡ ಕಳೆಯೋ ಲೆಕ್ಕ ಬರುತ್ತೆ. ಎಷ್ಟು ಬರುತ್ತೆ ಹೇಳಿ ಇವಾಗ ಎಷ್ಟು ಬರುತ್ತೆ ನ್ಯೂಮರೇಟರ್ 2x plus 5 divided by ಏನು x plus 2 into x plus 3 ಅದನ್ನ ಆಕ್ಚುಲಿ ಇನ್ನೂ ಕ್ಲೀನ್ ಆಗಿ ಇರಬೇಕು ಅಂತಂದ್ರೆ ಗುಣಿಸ್ಬಿಟ್ಟು ಇಡೋದು ಯಾವಾಗಲೂ ಬೆಟರ್. x square plus 5x plus 6 ಹೌದಾ ಆ ಥರ ಮಾಡಿ ಇಡೋದು ಅಂತ ಈಗ ಏನ್ ಮಾಡಿದ್ರೆ ನೀವು simplified ಅಥವಾ find the value. ಯಾಕೆ ಈ ತರ ಬರಲಿ ಹೇಳಿ x square plus 5x plus 6 ಅಂದ್ರೆ ಮೇಲೆ ಒಂದು ಆಲ್ಜಿಬ್ರಾಯಿಕ್ ಪಾಲಿನಾಮಿಯಲ್ ಇದೆ ಕೆಳಗಡೆ ಅದನ್ನ ತಗೊಂಡು x ಇದೆಲ್ಲ ಕೊಟ್ಟಾಗ ಸೊ ಕೆಳಗಡೆ ಒಂದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಮೇಲ್ಗಡೆ ಒಂದು ಲೀನಿಯರ್ ಎಕ್ಸ್ಪ್ರೆಷನ್ ಇದೆ. ಸೊ ದಿಸ್ ಈಸ್ ದಿ ಆನ್ಸರ್. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ ಅಥವಾ ಸಿಂಪ್ಲಿಫೈ ಎಲ್ಲ ಆಯ್ತಾ ಗೊತ್ತಾಗ್ತಿಲ್ಲ ಲೆಕ್ಕ ನೀವು ಸ್ವಲ್ಪ ದೊಡ್ಡ ತಗೊಳ್ಳೋಣ ಕೆಲಸ ಇದ್ದೀನಿ ಜಾಸ್ತಿ ಮಾತು ಮಾಡ್ಬೋದು ಒಂದು ದೊಡ್ಡ ಲೆಕ್ಕ